ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಡಿಸೆಂಬರ್ 4ರಂದು ಮಂಗಳೂರಿನ ಜ್ಯೋತಿ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಮಿನಿ ವಿಧಾನಸೌಧದ ಎದುರು ಪ್ರತಿಭಟನಾ ಸಭೆ ನಡೆಯಲಿದೆ ಎಂದು ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಘಟಕದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಹೇಳಿದರು. ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಬೆಂಬಲ ನೀಡುತ್ತಿದ್ದು, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ನಡೆಯಲಿರುವ ಈ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಹಿಂದೂಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ನು ಪುತ್ತೂರಿನಿಂದ ಸುಮಾರು 1500 ಹಿಂದೂ ಸಂಘಟನೆಯ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಮಂಗಳೂರಿನಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ ಸುಮಾರು 10,000 ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳನ್ನ, ಒಂದು ಅನಾಗರಿಕ ವಿದ್ಯಮಾನಗಳ ವಿರುದ್ಧ ನಾವು ನಮ್ಮ ಧ್ವನಿಯನ್ನು ಎತ್ತಲಿಕ್ಕಿದ್ದೇವೆ. ಅಲ್ಲಿ ಎಲ್ಲಾ ಹಿಂದೂಗಳಿಗೆ ಒಂದು ಧ್ವನಿಯಾಗಿ ನೇತೃತ್ವವನ್ನು ವಹಿಸಿದಂತಹ ಚಿನ್ಮಯ ಕೃಷ್ಣದಾಸ್, ಇಸ್ಕಾನ್ನ ಚಿನ್ಮಯ ಕೃಷ್ಣದಾಸ್ ಅವರನ್ನ ಕೂಡ ಬಂಧಿಸಿದ್ರು. ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಅವರ ಜೈಲಿಗೆ ಹೋಗಿ ಅವರನ್ನ ಮಾತಾಡಿಸ್ಲಿಕ್ಕೆ ಹೋದಂತ ಇನ್ನಿಬ್ಬರು ಇಸ್ಕಾನ್ ಸಂತರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿನ ಸರ್ಕಾರ. ಯಾಕಂದ್ರೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಕೇವಲ ಒಬ್ಬ ಚಿನ್ಮಯ ಕೃಷ್ಣದಾಸ್ ಅವರ ಧ್ವನಿಯನ್ನ ಅಡಗಿಸಿ ಹಿಂದೂಗಳ ಧ್ವನಿಯನ್ನ ಅಡಗಿಸಬಹುದು ಅಂತ ಯುನಿಸ್ ಸರ್ಕಾರ ಏನಾದರೂ ತಿಳ್ಕೊಂಡಿದ್ರೆ ಅದು ಅವರ ಭ್ರಮೆ ಅಂತ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಇಡೀ ವಿಶ್ವದ ಹಿಂದೂಗಳು ಬಾಂಗ್ಲಾದೇಶದ ಹಿಂದೂಗಳ ಜೊತೆಗಿದ್ದಾರೆ ಅಂತ ಹೇಳುವ ಮಾತನ್ನ ಪುನಃ ಈ ಸಂದರ್ಭದಲ್ಲಿ ಉಚ್ಚರಿಸ್ತಾ ಇದ್ದೀನಿ. ಏನು ಬಾಂಗ್ಲಾದೇಶ ವಿಮೋಚನೆ ಆಯಿತು, ಈಸ್ಟ್ ಪಾಕಿಸ್ತಾನ ಅಂತ ಏನಿತ್ತು ಅದನ್ನ ಭಾರತೀಯ ಸೇನೆ ಪಾಕಿಸ್ತಾನದಿಂದ ವಿಮೋಚನೆಗೊಳಿಸಿ ಬಾಂಗ್ಲಾದೇಶ ಎನ್ನುವ ದೇಶ ಆಗ್ಲಿಕ್ಕೆ, ಅಸ್ತಿತ್ವ ಬರಲಿಕ್ಕೆ ಕಾರಣವಾದಂತ ನಮ್ಮ ಭಾರತ, ಆ ಸಂದರ್ಭದಲ್ಲಿ ಏನು ಅಲ್ಲಿ ಕಷ್ಟದಲ್ಲಿದ್ದಂತಹ ಬಾಂಗ್ಲಾದೇಶಿಗಳಿಗೆ, ಅಲ್ಲಿನ ಸ್ಥಳೀಯರಿಗೆ ಇಸ್ಕಾನ್ ಸಂಸ್ಥೆ 71ನೇ ಇಸವಿಯಲ್ಲಿ ಲಕ್ಷಾಂತರ ಮಂದಿಗೆ ಅನ್ನ ಆಶ್ರಯವನ್ನು ನೀಡಿ ಅವರಿಗೆ ಸಹಾಯವನ್ನು ಮಾಡಿದ್ರು. ಅದು ಮಾಧ್ಯಮಗಳೆಲ್ಲ ನಾವು ನೋಡಿದ್ದೀವಿ, ಈಗಲೂ ಬರ್ತಾ ಇದೆ. ಅದು ಅಂತಹ ಒಂದು ಸಂಸ್ಥೆಯ ಮೇಲೆ ಕೃತಜ್ಞ ಮತಾಂಧರು ಏನು ದಾಳಿಯನ್ನ ಮಾಡಿ ಅಮಾನುಷವಾಗಿ ಅವರ ಮೇಲೆ ಹಲ್ಲೆ ಮಾಡೋದು, ದೇವಸ್ಥಾನಗಳನ್ನು ಧ್ವಂಸ ಮಾಡೋದು, ಜೊತೆಗೆ ಅವರಿಗೆ ಬೆದರಿಕೆಯನ್ನು ಹಾಕೋದು, ಅವರು ದೇಶ ಬಿಟ್ಟು ಹೋಗಬೇಕು, ಇಲ್ಲ ಅಂದ್ರೆ ಅವರನ್ನೆಲ್ಲ ನಾಶ ಮಾಡ್ತೀವಿ ಅಂತ ಬೆದರಿಕೆ ಕರೆ ಕೊಡೋದು, ಈ ರೀತಿಯ ಒಂದು ಅನಾಗರಿಕ ವರ್ತನೆಯನ್ನು ಅಲ್ಲಿನ ಮತಾಂಧರು ಮಾಡ್ತಾ ಇದ್ದಾರೆ. ಇದನ್ನು ಇಡೀ ವಿಶ್ವದ ನಾಗರಿಕ ಸಮಾಜ ಖಂಡಿಸ್ತಾ ಇದೆ. ಆದರೂ ಕೂಡ ಅಲ್ಲಿನ ಒಂದು ಮತಾಂಧ ಸರ್ಕಾರ ಏನಿದೆ, ಈಗ ಇರ್ತಕ್ಕಂಥ ಮತಾಂಧ ಸರ್ಕಾರ, ಅದು ಈ ಗಲಭೆಕೋರರನ್ನ ಪೋಷಿಸ್ತಾ ಇದೆ ಒಂದು ಅರ್ಥದಲ್ಲಿ ಅಂತ ನಾವು ಭಾವಿಸ್ತೇವೆ. ಯಾಕಂದ್ರೆ ಅದು ಈಗ ನಮಗೆ ಗೋಚರ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು 2 ತಿಂಗಳುಗಳಿಂದ ಈ ರೀತಿ ನಡೀತಾ ಇದ್ರು ಕೂಡ ಏನು ಹತೋಟಿಗೆ ತಾರದೆ ಅವರನ್ನ ಫ್ರೀಯಾಗಿ ಬಿಟ್ಟುಬಿಟ್ಟಿದ್ದಾರೆ. ಆ ದಂಗೆಕೋರರನ್ನ ಎಲ್ಲ ಇದು ದಂಗೆ ಮಾಡಲಿಕ್ಕೆ ಫ್ರೀಯಾಗಿ ಬಿಟ್ಟುಬಿಟ್ಟಿದ್ದಾರೆ ಅಲ್ಲಿನ ಸರ್ಕಾರ. ಮೊಹಮ್ಮದ್ ಯೂನಿಸ್ ಅಂತ ಹೇಳುವ ವ್ಯಕ್ತಿ ಈಗೇನು ಅಲ್ಲಿ ಇಂಟರಿಮ್ ಸರ್ಕಾರದ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಬೇರೆ ಬಂದಿದೆ ಅಂತೆ. ಒಬ್ಬ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಂತ ಒಬ್ಬ ವ್ಯಕ್ತಿ ಈ ರೀತಿ ನಡ್ಕೊಳ್ಳೋದಾದ್ರೆ, ಅವರ ನೊಬೆಲ್ ಪ್ರಶಸ್ತಿ ಬಂದಂತ ವ್ಯಕ್ತಿ ಅಧಿಕಾರ ಚುಕ್ಕಾಣಿ ಹಿಡಿದು ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ದಬ್ಬಾಳಿಕೆ, ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ ಈ ರೀತಿಯ ಒಂದು ಅನಾಚಾರ ನಡೆಸುವಂತ ಕೆಲಸ ಮಾಡೋದಾದ್ರೆ ಒಂದು ವಿಪರ್ಯಾಸ ಅಂತ ನಾನು ಹೇಳಿ ಬಯಸ್ತೀನಿ. ಅದ್ರ ಜೊತೆಗೆ ಬಾಂಗ್ಲಾದೇಶದಲ್ಲಿ ಈ ಮೂಲಭೂತವಾದಿಗಳೇನು, ಮುಸ್ಲಿಂ ಮೂಲಭೂತವಾದಿಗಳೇನು ಮಾಡ್ತಾ ಇದ್ದಾರೆ ಅಲ್ಲಿ, ಅದನ್ನೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವಾಗಲೇ ಹೇಳಿದಾಗ ನಮ್ದು ವಿಶ್ವ ಹಿಂದೂ ಪರಿಷತ್ ಸಂಘಟನೆ, ನಮ್ದು ಕೇವಲ ಭಾರತಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾದಂತಹ ಸಂಘಟನೆ ಅಲ್ಲ. ನಾವು ವಿಶ್ವದಲ್ಲಿರುವ ಎಲ್ಲ ಹಿಂದೂಗಳ ಸಮಸ್ಯೆಗಳನ್ನ ನಾವು ಅದಕ್ಕೋಸ್ಕರ ನಾವು ಸ್ಪಂದಿಸುವಂತ ಸಂಘಟನೆ. ಆದ ಕಾರಣ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳಿಗೋಸ್ಕರ ನಾವು ವಿಶ್ವ ಹಿಂದೂ ಪರಿಷತ್ ಸದಾ ಅವರ ಬೆಂಬಲಕ್ಕಿದ್ದೀವಿ. ಅವರ ಕಷ್ಟದ ಸಮಯದಲ್ಲಿ ಅವರ ಜೊತೆಗೆ ನಾವಿದ್ದೀವಿ. ಹಾಗೂ ಅವರಿಗೆ ತೊಂದರೆ ಕೊಡ್ತಾ ಇರುವಂತಹ
ಅವರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥ ಅಲ್ಲಿನ ಮತಾಂಧ ಇಸ್ಲಾಂ ಮೂಲಭೂತವಾದಿಗಳನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಭಾರತ ಸರ್ಕಾರಕ್ಕೂ ಕೂಡ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ, ಯಾವೆಲ್ಲ ರೀತಿಯಲ್ಲಿ ಸಾಧ್ಯ ಇದೆಯೋ ಎಲ್ಲಾ ರೀತಿಯಲ್ಲೂ ಕೂಡ ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಒದಗಿಸುವಂತ ಕೆಲಸ ಮತ್ತು ಅವರಿಗೆ ಎಲ್ಲ ರೀತಿಯ ಏನು ಸಹಾಯ ಒದಗಿಸುವಂತ ಕೆಲಸವನ್ನ ಅಲ್ಲಿನ ಸರ್ಕಾರ ಮಾಡುವಂತೆ ಒತ್ತಡವನ್ನ ನಮ್ಮ ಸರ್ಕಾರ ಹೇರಬೇಕು ಅಂತ ಹೇಳುವ ಒಂದು ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತಿತರ ನಮ್ಮೆಲ್ಲ ಸಂಘಟನೆಗಳು ನಾವು ದೇಶಾದ್ಯಂತ ಇದರ ವಿರುದ್ಧ ಒಂದು ಆಂದೋಲನವನ್ನೇ ಮಾಡ್ತಾ ಇದ್ದೀವಿ, ಚಳವಳಿಯನ್ನು ಮಾಡ್ತಾ ಇದ್ದೀವಿ, ಹೋರಾಟವನ್ನು ಮಾಡ್ತೀವಿ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ಮಂಗಳೂರಿನಲ್ಲಿ ಕೂಡ ಹಿಂದೂ ಹಿತರಕ್ಷಣಾ ಸಮಿತಿ ಅಂತ ಹೇಳುವ ಒಂದು ಸಮಿತಿಯ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆಗೆ ಅದು ನಾಡಿದ್ದು ಡಿಸೆಂಬರ್ 4ರಂದು ಬೆಳಗ್ಗೆ 10 ಗಂಟೆಗೆ ಜ್ಯೋತಿ ವೃತ್ತದಲ್ಲಿ ಪ್ರಾರಂಭ ಆಗಿ ಮಿನಿ ವಿಧಾನಸೌಧದವರೆಗೆ ನಾವು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸುತ್ತಿದ್ದೀವಿ. ಜೊತೆಗೆ ಅಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇರ್ತದೆ. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಘಟಕದ ಜಿಲ್ಲಾ ಕೋಶಾಧಿಕಾರಿ ಮಾಧವ ಪೂಜಾರಿ, ಜಿಲ್ಲಾ ಸಹಕಾರ್ಯದರ್ಶಿ ಶ್ರೀಧರ ತೆಂಕಿಲ, ಜಿಲ್ಲಾ ಸಂಯೋಜಕ ಭರತ್ ಕುಂಡೇಲ್, ವಿಎಚ್ಪಿ ಪುತ್ತೂರು ನಗರ ಪ್ರಖಂಡ ನಗರದ ಅಧ್ಯಕ್ಷ ದಾಮೋದರ್ ಪಾಟಾಳಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.